ಇವತ್ತು ಶಿವಮೊಗ್ಗದ ಮಾತೃ ಪ್ಯಾರಡೈಸ್ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ 2ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ವೇದಿಕೆಯಲ್ಲಿ ಶಾಸಕ ಎಸ್ಎನ್ ಚನ್ನಬಸಪ್ಪ, ರಾಜ್ಯ ಅಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್, ಜಿಲ್ಲಾ ಅಧ್ಯಕ್ಷ ನಾಗರಾಜ್, ಎಚ್ಎಂ ಚಂದ್ರಶೇಖರಪ್ಪ, ಎಚ್ಸಿ ಯೋಗೇಶ್, ಐನೂರು ಮಂಜುನಾಥ್, ಜಗಳೂರು ಲಕ್ಷ್ಮಣರಾವ್, ಜನಶ್ರೀ ಸಿಇಒ ವಿಜಿ ಮುನಿಯಪ್ಪ ಹಾಗೂ ಇನ್ನೂ ಅನೇಕ ಗಣ್ಯರು ಭಾಗವಹಿಸಿದರು. ವೇದಿಕೆ ಸರ್ಕಾರಿ ಮಕ್ಕಳಿಗೆ ಸಂವಾದ ಇದೆ. ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ಅತ್ಯಂತ ಗೌರವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗುತ್ತಿದೆ. ಪತ್ರಕರ್ತರ ಸೇವೆ ಮತ್ತು ವೃತ್ತಿಬದ್ಧತೆ ಪತ್ರಿಕಾ ಉದ್ಯಮ ಅಂದರೆ ಕೇವಲ ಸುದ್ದಿಯಲ್ಲ, ಅದೊಂದು ಜವಾಬ್ದಾರಿ ಎಂಬುದನ್ನು ಸಾಬೀತುಪಡಿಸಿದ ಈ ಚೇತನಗಳು ಸೇವೆ ಅನನ್ಯ ರಾವ್ ಹಾಗೂ ಲಿಂಗಪ್ಪ ಅವರಂತಹ ಮಾರ್ಗದರ್ಶಕರು ಜಿಲ್ಲೆಯ ಪತ್ರಿಕೋದ್ಯಮಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟವರು. ದೃಶ್ಯ ಮಾಧ್ಯಮದ ಸವಾಲನ್ನು ಶಶಿಧರ್ ಅವರು ಮತ್ತು ಅನಿಲ್ ಅವರಂತಹ ಯುವ ವರದಿಗಾರರು ಹಗಲಿರುಳು ಶ್ರಮಿಸಿ ಕ್ಷಣದ ಮಾಹಿತಿಯನ್ನು ಜನರಿಗೆ ತಲುಪಿಸುತ್ತಿದ್ದರು. ಛಾಯಾಚಿತ್ರದ ಕಲೆ ಶಿವಮೊಗ್ಗ ನಂದನ್ ಅವರು ತಮ್ಮ ಕ್ಯಾಮರಾ ಕಣ್ಣಿನ ಮೂಲಕ ಸಾವಿರಾರು ಪದಗಳ ಏಳಲಾಗದ ಸತ್ಯವನ್ನು ಚಿತ್ರಗಳಲ್ಲಿ ಹಿಡಿದಿಟ್ಟವರು. ಅಕ್ಷರ ಮತ್ತು ದೃಶ್ಯಮಾದ ಮೂಲಕ ಸಮಾಜವನ್ನು ಜಾಗೃತಗೊಳಿಸಿದ ಈ ಮಾಧ್ಯಮ ಮಿತ್ರರ ಅಗಲಿಕೆ ಜಿಲ್ಲೆಯ ಪತ್ರಿಕಾ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಸಂಘದ ವತಿಯಿಂದ ಪ್ರಾರ್ಥನೆ, ಅಗಲಿದ ಈ ಎಲ್ಲಾ ಚೇತನಗಳಿಗೆ ಭಗವಂತನ ಚಿರಶಾಂತಿಯನ್ನು ನೀಡಲಿ ಮತ್ತು ಅವರ ಕುಟುಂಬದವರಿಗೆ ಈ ದುಃಖವನ್ನು ಪರಿಸ್ಥಿತಿಯನ್ನು ಕರುಣಿಸಲಿ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಪ್ರಾರ್ಥಿಸುತ್ತದೆ.